40 ವರ್ಷಗಳಿಂದ ಆಹಾರವನ್ನು ಸೇವಿಸದೆ, ನೀರನ್ನು ಸೇವಿಸದೆ, ದೀರ್ಘವಾದಂತಹ ತಪಸ್ಸಿನಿಂದ ಸರ್ವಶಕ್ತಿಯನ್ನು ಸಂಪಾದಿಸಿಕೊಂಡಿರೋ ಇಲ್ಲಿನ ಮಾತೆಯಿಂದ ನಡೆಯದ ಪವಾಡಗಳಿಲ್ಲ, ಚಮತ್ಕಾರಗಳಿಲ್ಲ. ಇಲ್ಲಿ ವಿಶೇಷವಾದಂತಹ ಶಕ್ತಿ ಇರುವುದನ್ನ ಮನಗಂಡು ವಿದೇಶಿಗರು ಸಹ ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಮಾತೆಯಲ್ಲಿನ ಚಮತ್ಕಾರಿ ಶಕ್ತಿಯ ಅನುಭವ ಪಡೆದು ಚಕಿತರಾಗುತ್ತಾರೆ. ಇವರ ಹೆಸರು ಗುಂಟಾ ಅಂತ, ಜರ್ಮನಿಯವರು. ಹಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಇವರು ಇಲ್ಲಿನ ಧ್ಯಾನ ಮಂದಿರದಲ್ಲಿ ಧ್ಯಾನಕ್ಕೆ ಕುಳಿತರಂತೆ. ಹಾಗೆ ಕುಳಿತ ಕೂಡಲೇ ವಿಶೇಷವಾದಂತಹ ಬೆಳಕಿನ ದರ್ಶನ ಇವರಿಗಾಯಿತಂತೆ. I felt the presence of a divine being, and everything turned into light, and I felt I had received a great blessing and grace that moment. So from that time onward I had a connection with this place. ಮಾತೆಯವರ ಶಕ್ತಿಯ ಪ್ರಭಾವದಿಂದ ಇಡೀ ಕ್ಷೇತ್ರ ಶಕ್ತಿಯುತವಾಗಿದೆ. ಅಂತಹ ಶಕ್ತಿಯಿಂದ ಎಂತಹ ಚಮತ್ಕಾರಗಳು ಬೇಕಾದರೂ ನಡೆಯುತ್ತವೆ ಎಂಬ ಮಾತು ಜರ್ಮನಿಯ ವಿಲ್ಫ್ರೆಡ್ ಅವರದು. The power of this place is due to Mataji. Sri Mataji is a very great saint, and she has been in Samadhi here for a long time, and so the whole atmosphere is charged with her power. ಮಹಾದೇವ್ ಹೊರಟ್ಟಿಗೆಯವರು ಅದೊಮ್ಮೆ ವಿಶ್ವದ ಶಾಂತಿಗಾಗಿ ಬೆಂಗಳೂರಿನ ಬಸವನಗುಡಿಯಿಂದ ಹಂಪಿಯವರೆಗೆ ಪಾದಯಾತ್ರೆ ಮಾಡಿದರು. ಅಂತಹ ಸಮಯದಲ್ಲಿ ಇಲ್ಲಿಗೆ ಬಂದಾಗ ಮಹಾದೇವ್ ಹೊರಟ್ಟಿಯವರಿಗೆ ಮಾತಾಜಿಯವರ ದರ್ಶನ ಆಗಲಿಲ್ಲವಂತೆ. ಮಾತಾಜಿಯವರ ದರ್ಶನ ಮಾಡಲೇಬೇಕೆಂದು ಪಣತೊಟ್ಟು ಇಲ್ಲಿಯೇ ಮರದ ಕೆಳಗೆ ಮಲಗಿರಬೇಕಾದರೆ ಮಧ್ಯರಾತ್ರಿ ಸುಮಾರು 2:00 ಮಾತಾಜಿಯವರು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದರಂತೆ. ರಾತ್ರಿ 2:00 ಅಮ್ಮನವ್ರು ಬಂದು ಇಲ್ಲಿ ಕೆಳಗಿಂದ ಮೇಲೆ ನೋಡಿ, ಕೆಳಗಿಂದ ಇದೆಯಲ್ಲ ಅಲ್ಲಿ ಬಂದು ಹೀಗೆ ನಿಂತಿದ್ರು. ನನ್ನ ಪಕ್ಕದವ ಹೀಗೆ ನೋಡಿದ ಅಜ್ಜ, ನೋಡಿ ಅವನಿಗೇನಾಯ್ತು, ಏನೋ ಹೇಳಿದ್ದಂತ ಅವನಿಗೆ ಮಾತಾಡ್ಲಿಕ್ಕೆ ಬರಲಿಲ್ಲ. ನಾನು ಹಿಂಗೆ ಸುಚ್ಚಿದಾಗ ನಾನು ಹಿಂಗೆ ಕಣ್ ತೆಗೆದು ನೋಡಿದೆ, ಅಮ್ಮವ್ರು ನಿಂತಿದ್ದು. ಹೋಗಿ ಬಿದ್ದ ನಮಸ್ಕಾರ ಮಾಡಿದೆ. ಅವಾಗ ಅಮ್ಮವ್ರು ಏನಂದ್ರು, ನೋಡಪ್ಪ ಹಠ ಹಿಡಿದು ನನ್ನ ದರ್ಶನ ಆಗ್ಬೇಕಂತ ಕೇಳ್ತಿ, ನೀನ್ ನಿದ್ದೆ ಮಾಡ್ತೀಯಲ್ಲ ಅಂತಂದ್ರು. ತಾವು ಇದ್ದಲ್ಲಿನಿಂದಲೇ ಸಕಲವನ್ನು ತಿಳಿಯುವ ಮಾತಾಜಿಯವರ ಶಕ್ತಿ ಅಪಾರ. ಅಸಲಿಗೆ ಮಾತಾಜಿಯವರ ಹೆಸರಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಮಾತೆ ಮಾಣಿಕ್ಯೇಶ್ವರಿ. ಮಾತೆ ಮಾಣಿಕ್ಯೇಶ್ವರಿಯವರ ಈ ಸನ್ನಿಧಿ ಇರೋದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಇದು ಇರೋದು ಗುಲ್ಬರ್ಗ ಜಿಲ್ಲೆಯ ಗುರುಮಿಟ್ಕಲ್ ಬಳಿಯಲ್ಲಿನ ಯಾನಾಗುಂದಿಯಲ್ಲಿ. ನಮ್ಮ ಗುಲ್ಬರ್ಗ ವರದಿಗಾರ ಶರಣಗೋಗಿಯವರು ನೀಡಿದ ಮಾಹಿತಿ ಮೇರೆಗೆ ನಾವು ಮೊದಲಿಗೆ ಗುರುಮಿಟ್ಕಲ್ಗೆ ಹೋದೆವು. ಶರಣಗೋಗಿಯವರು ನಮ್ಮನ್ನು ಮಾತೆ ಮಾಣಿಕ್ಯೇಶ್ವರಿಯವರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋದರು. ನಾವು ಹೋದ ದಿನ ಸಂಕ್ರಾಂತಿ ಹಬ್ಬದ ದಿನವಾಗಿತ್ತು. ಅಂದು ಮಾತೆಯವರು ಆಚೆಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ಎಂಬ ಮಾಹಿತಿ ಇತ್ತು. ಹಾಗೆ ದರ್ಶನ ನೀಡುವುದಕ್ಕೂ ಮುಂಚೆ ನಾವು ಮಾತಾಜಿಯವರು ಇರುವಂತಹ ಕೊಠಡಿ ಬಳಿಗೆ ಹೋದೆವು. ಇಲ್ಲಿ ನಮಗೆ ಮಾತಾಜಿಯವರ ದರ್ಶನ ಆಗಲಿಲ್ಲ. ಮಾತಾಜಿಯವರಿಗಾಗಿ ಹಲವು ಗಂಟೆಗಳ ಕಾಲ ಕಾದು ಕುಳಿತವು. 76 ವರ್ಷದ ಮಾತಾಜಿಯವರು ಇದೀಗ ಇರೋದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಿದ್ದವು. ನಮ್ಮ ಅಂತಹ ಹಲವು ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿತು.
ಮಾಣಿಕೇಶ್ವರಿಯವರ ದರ್ಶನ ಕೊನೆಗೂ ನಮಗಾಯಿತು. ನಾವು ಹೋದ ದಿನ ಗುರುವಾರವಾದ್ದರಿಂದ ಅವರು ಅಂದು ಮೌನ ವ್ರತವನ್ನು ಆಚರಿಸುವುದರಿಂದ ಮಾತಾಜಿಯವರು ಮಾತನಾಡಲಿಲ್ಲ. ಕೆಲವೇ ನಿಮಿಷಗಳ ಕಾಲ ಇದ್ದು ಮಾತಾಜಿಯವರು ತಮ್ಮ ಧ್ಯಾನ ಕೊಠಡಿಗೆ ತೆರಳಿಬಿಟ್ಟರು. ಶಿವರಾತ್ರಿ ಹಬ್ಬದ ದಿನದಂದು ಮಾತಾಜಿಯವರು ಆಚೆಗೆ ಬಂದು ದರ್ಶನ ನೀಡಿ ಆಶೀರ್ವಚನ ನೀಡುತ್ತಾರೆ. ಆಗ ನಮ್ಮ ವರದಿಗಾರ ಶರಣಗೋಗಿಯವರು ಚಿತ್ರೀಕರಿಸಿದ ದೃಶ್ಯಾವಳಿಗಳಿವು. ಮಾತಾಜಿಯವರ ವಿಶೇಷವಾದಂತಹ ಸಂದೇಶವೇನೆಂದರೆ ಪ್ರಾಣಿ ಬಲಿ ನಡೆಸಬೇಡಿ, ಕುಡಿಯಬೇಡಿ ಎಂಬುದು. ಈ ಸನ್ನಿಧಾನದವರು ಮಾತಾಜಿಯವರ ಸಂದೇಶವನ್ನು ಚಿತ್ರೀಕರಿಸಿರುವ ದೃಶ್ಯಗಳಿವು. ನಮ್ಮ ಭಾರತ ದೇಶದಾಗ ಅದು ಶೂನ್ಯತ ಮಾಡಬೇಕು. ಭಕ್ತರೆಲ್ಲ ಮಧುಮಾಂಸ ಬಿಡಬೇಕು. ಇದು ನಿಮ್ಮ ಧರ್ಮ. ಮನುಷ್ಯ ಜನ್ಮ ಹುಟ್ಟಿದ್ದು ಸಾರ್ಥಕ. ಮತ್ತು ಏನ ಜನ್ಮಕ್ಕೆ ಹೋಗ್ಬೇಕಂದ್ರೆ ನಿಮ್ಮಿಷ್ಟಂತರಂಗ ನಡಿಬಹುದು. ಈಗ ಸಾಧು ಸತ್ಪುರುಷರು, ಮಹಾತ್ಮರು, ಸಂತರು, ಯೋಗಿ ಜನರು ಇವರೆಲ್ಲ ಯಾತಕನೇ ಪರಮಾತ್ಮ ಹುಟ್ಟಿಸನ. ಅವ್ರಿಗೆ ಯಾಕ ವೇದಗಳು ಹುಟ್ಟಿಸನ. ಯಾಕ ಈ ಪ್ರಪಂಚ ಧರ್ಮದಿಂದ ನಡೆಸಬೇಕಂತ. ಈ ಪ್ರಪಂಚ ಎಲ್ಲ ಭಕ್ತರೆಲ್ಲ ಧರ್ಮದಿಂದ ನಡಿಬೇಕಂತಂದು ವೇದಗಳು ಹುಟ್ಟಿಸ್ಯಾರ. ಮುಂದಿನ ಜನ್ಮದಲ್ಲಿ ಒಳಿತನ್ನು ಕಾಣಬೇಕಾದರೆ ಈ ಜನ್ಮದಲ್ಲಿ ಪ್ರಾಣಿ ಬಲಿ ಮಾಡಬೇಡಿ. ಕುಡಿದು ನಿಮ್ಮನ್ನು ನೀವು ಮರೆಯಬೇಡಿ. ನಿಮ್ಮಲ್ಲಿಯೇ ದೇವರಿದ್ದಾನೆ, ಅದನ್ನು ಕಾಣಿರಿ. ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳಿ ಎಂಬ ಮಾತು ಮಾತಾಜಿಯವರದು. ಆ ಪರಮೇಶ್ವರ ಅದು ನೋಡ್ತಾ ಇರ್ತಾನ, ಕಾಲ ನೋಡ್ತಿರ್ತಾನ. ಕಾಲ ನೋಡಿದಾಗ ಇದು ಮಹಾಪ್ರಳಯ ಕಾಲದಾಗ ಶೂನ್ಯತೆ ಆಗ್ತದೆ. ಏನಿರಂಗಿಲ್ಲ, ಕೇವಲ ಒಬ್ಬ ಜ್ಯೋತಿ ರೂಪನೇ. ಅದ್ರ ಬಗ್ಗೆ ಆ ಜ್ಯೋತಿ ರೂಪ ಹಾಕ್ಬೇಕಂದ್ರೆ ಅದು ಮಾತ್ರ ಅಸಾಧ್ಯ. ಯಾರೋ ದೀರ್ಘ ತಪಸ್ಸಿನಿಂದ ವಿಶೇಷವಾದಂತಹ ಶಕ್ತಿಯನ್ನು ಸಂಪಾದಿಸಿಕೊಂಡಿರೋ, ದೈವಿ ಸ್ಥಾನವನ್ನು ಪಡೆದಿರೋ ಮಾತಾಜಿಯವರ ಶಕ್ತಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ರೋಗಿಗಳು ಗುಣವಾಗಿದ್ದಾರೆ. ನಡೆದಾಡುವ ದೇವರಂದೇ ಖ್ಯಾತಿಯನ್ನು ಹೊತ್ತಿರೋ ಮಾತೆ ಮಾಣಿಕೇಶ್ವರಿಯವರ ಶಕ್ತಿ ಅಪಾರ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿರೋ ಯಾನಗುಂದಿಯ ಮಾತೆ ಮಾಣಿಕೇಶ್ವರಿಯವರ ಕ್ಷೇತ್ರ ಬೇಡಿ ಬರುವ ಭಕ್ತರ ಕಷ್ಟಗಳನ್ನ ನೀಗೋ ಕೇಂದ್ರವಾಗಿದೆ. ಭಕ್ತಿಯಿಂದ ಬೇಡಿದಾಗ ಪವಾಡಗಳು ನಡೆಯೋ ತಾಣವಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ಹಲವು ಪ್ರಶ್ನೆಗಳು ಕಾಡ್ತವೆ. ಅಂತಹ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಕ್ಕ ನಂತರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.